ನೋಡಿ, ಮಧ್ಯಪ್ರಾಚ್ಯದಲ್ಲಿ ದಿನೇ ದಿನೇ ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಈಗಾಗಲೇ ಅಮೆರಿಕ ನಾವು ಯುದ್ಧವನ್ನು ನಿಲ್ಲಿಸ್ತೀವಿ ಅಂತ ಇರಾನ್ ಬರೀ ಕೇಳ್ಕೊಳ್ಳುವ ಒಂದು ದುಂಬಾಲು ಬಿದ್ದಿದೆ. ಅದರ ಜೊತೆಗೆ ಇರಾನ್ ಕೂಡ ಯಾವುದೇ ಕಾರಣಕ್ಕೂ ಯುದ್ಧವನ್ನು ನಿಲ್ಲಿಸಲ್ಲ ಅಂತ ಹೇಳ್ತಾ ಇದೆ. ಈಗ ಯುದ್ಧದ ತೀವ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದು. ಮಾತುಕತೆಗೆ ಮುಂದಾಗ್ತಾ ಇದೆ ಅಮೆರಿಕ, ಆದರೆ ಇರಾನ್ ಜಗ್ತಾ ಇಲ್ಲ. ಇರಾನ್ ಅನ್ನ ನಾನು ಸರ್ವನಾಶ ಮಾಡಿದ್ದೇನೆ ಅಂತ ಅಮೆರಿಕ ಹೇಳ್ತಾ ಇದೆ. ಇರಾನ್ನ ತಾಕತ್ತು ಎಲ್ಲ ರೀತಿಯಲ್ಲೂ ಕೂಡ ಇದೀಗ ಮುಕ್ತಾಯವಾಗಿದೆ. ತಾನಾಗೆ ಮುಕ್ತವಾಗಲಿದೆ ಹಾರ್ಮುಜ್ ಗಲ್ಲಿ ಅಂತ ಟ್ರಂಪ್ ಈಗಾಗಲೇ ಹೇಳ್ಕೊಂಡಿದ್ದಾರೆ. ನ್ಯಾಟೋ ದೇಶಗಳು ಕೂಡ ಹೋಗಿ ಹಾರ್ಮುಜ್ ಅನ್ನ ತೆರೆಯಲಿ ಅಂತ ಟ್ರಂಪ್ ಹೇಳಿದ್ದಾರೆ. ನ್ಯಾಟೋ ಸದಸ್ಯ ದೇಶಗಳ ಮೇಲೆ ಟ್ರಂಪ್ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಯಾವುದೇ ನ್ಯಾಟೋ ದೇಶಗಳು ಟ್ರಂಪ್ಗೆ ಸಹಕಾರವನ್ನು ನೀಡ್ತಾ ಇಲ್ಲ. ಹೀಗಾಗಿ ಟ್ರಂಪ್ ತನ್ನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಾತುಕತೆಗೆ ಮುಂದಾಗ್ತೀನಿ ಅಂತ ಟ್ರಂಪ್ ಹೇಳ್ತಾ ಇರೋದು, ಆದರೆ ಇರಾನ್ ಬಗ್ತಾ ಇಲ್ಲ. ಇರಾನ್ ಯುದ್ಧವನ್ನ ಮುಂದುವರಿಸ್ತಾ ಇದೆ. ಯುದ್ಧದ ತೀವ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದು. ಯಾವುದೇ ಕಾರಣಕ್ಕೂ ನಾವು ಯುದ್ಧದಿಂದ ಹಿಂದೆ ಸರಿಯಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಆದರೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಈಗಾಗಲೇ ಸಂಪೂರ್ಣವಾಗಿ ನಲುಗಿ ಹೋಗಿದೆ. ಆರ್ಥಿಕವಾಗಿ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಇದರ ಜೊತೆಗೆ ಈಗ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಡೊನಾಲ್ಡ್ ಟ್ರಂಪ್ ಮುಂದಾಗಿದ್ದಾರೆ. ಆದರೆ ಇರಾನ್ ಕೂಡ ಯಾವುದೇ ರೀತಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡ್ತಾ ಇಲ್ಲ. ಇರಾನ್ ಈಗಾಗಲೇ ಸರ್ವನಾಶವಾಗಿದೆ ಅಂತ ಟ್ರಂಪ್ ಹೇಳ್ತಾ ಇರೋದು. ಅಲ್ಲಿ ಯುದ್ಧವನ್ನು ಮಾಡೋದಕ್ಕೆ ಏನೂ ಉಳಿದಿಲ್ಲ, ಎಲ್ಲವೂ ಕೂಡ ಇದೀಗ ಸರ್ವನಾಶವಾಗಿದೆ. ನೋಡಿ, ಮಧ್ಯಪ್ರಾಚ್ಯದಲ್ಲಿ ದಿನೇ ದಿನೇ ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಈಗಾಗಲೇ ಅಮೆರಿಕ ನಾವು ಯುದ್ಧವನ್ನು ನಿಲ್ಲಿಸ್ತೀವಿ ಅಂತ ಇರಾನ್ ಬರೀ ಕೇಳ್ಕೊಳ್ಳುವ ಒಂದು ದುಂಬಾಲು ಬಿದ್ದಿದೆ. ಅದರ ಜೊತೆಗೆ ಇರಾನ್ ಕೂಡ ಯಾವುದೇ ಕಾರಣಕ್ಕೂ ಯುದ್ಧವನ್ನು ನಿಲ್ಲಿಸಲ್ಲ ಅಂತ ಹೇಳ್ತಾ ಇದೆ. ಈಗ ಯುದ್ಧದ ತೀವ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದು. ಮಾತುಕತೆಗೆ ಮುಂದಾಗ್ತಾ ಇದೆ ಅಮೆರಿಕ, ಆದರೆ ಇರಾನ್ ಜಗ್ತಾ ಇಲ್ಲ. ಇರಾನ್ ಅನ್ನ ನಾನು ಸರ್ವನಾಶ ಮಾಡಿದ್ದೇನೆ ಅಂತ ಅಮೆರಿಕ ಹೇಳ್ತಾ ಇದೆ. ಇರಾನ್ನ ತಾಕತ್ತು ಎಲ್ಲ ರೀತಿಯಲ್ಲೂ ಕೂಡ ಇದೀಗ ಮುಕ್ತಾಯವಾಗಿದೆ. ತಾನಾಗೆ ಮುಕ್ತವಾಗಲಿದೆ ಹಾರ್ಮುಜ್ ಗಲ್ಲಿ ಅಂತ ಟ್ರಂಪ್ ಈಗಾಗಲೇ ಹೇಳ್ಕೊಂಡಿದ್ದಾರೆ. ನ್ಯಾಟೋ ದೇಶಗಳು ಕೂಡ ಹೋಗಿ ಹಾರ್ಮುಜ್ ಅನ್ನ ತೆರೆಯಲಿ ಅಂತ ಟ್ರಂಪ್ ಹೇಳಿದ್ದಾರೆ. ನ್ಯಾಟೋ ಸದಸ್ಯ ದೇಶಗಳ ಮೇಲೆ ಟ್ರಂಪ್ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಯಾವುದೇ ನ್ಯಾಟೋ ದೇಶಗಳು ಟ್ರಂಪ್ಗೆ ಸಹಕಾರವನ್ನು ನೀಡ್ತಾ ಇಲ್ಲ. ಹೀಗಾಗಿ ಟ್ರಂಪ್ ತನ್ನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಾತುಕತೆಗೆ ಮುಂದಾಗ್ತೀನಿ ಅಂತ ಟ್ರಂಪ್ ಹೇಳ್ತಾ ಇರೋದು, ಆದರೆ ಇರಾನ್ ಬಗ್ತಾ ಇಲ್ಲ. ಇರಾನ್ ಯುದ್ಧವನ್ನ ಮುಂದುವರಿಸ್ತಾ ಇದೆ. ಯುದ್ಧದ ತೀವ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದು. ಯಾವುದೇ ಕಾರಣಕ್ಕೂ ನಾವು ಯುದ್ಧದಿಂದ ಹಿಂದೆ ಸರಿಯಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಆದರೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಈಗಾಗಲೇ ಸಂಪೂರ್ಣವಾಗಿ ನಲುಗಿ ಹೋಗಿದೆ. ಆರ್ಥಿಕವಾಗಿ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಇದರ ಜೊತೆಗೆ ಈಗ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಡೊನಾಲ್ಡ್ ಟ್ರಂಪ್ ಮುಂದಾಗಿದ್ದಾರೆ. ಆದರೆ ಇರಾನ್ ಕೂಡ ಯಾವುದೇ ರೀತಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡ್ತಾ ಇಲ್ಲ. ಇರಾನ್ ಈಗಾಗಲೇ ಸರ್ವನಾಶವಾಗಿದೆ ಅಂತ ಟ್ರಂಪ್ ಹೇಳ್ತಾ ಇರೋದು. ಅಲ್ಲಿ ಯುದ್ಧವನ್ನು ಮಾಡೋದಕ್ಕೆ ಏನೂ ಉಳಿದಿಲ್ಲ, ಎಲ್ಲವೂ ಕೂಡ ಇದೀಗ ಸರ್ವನಾಶವಾಗಿದೆ. ನೋಡಿ, ಮಧ್ಯಪ್ರಾಚ್ಯದಲ್ಲಿ ದಿನೇ ದಿನೇ ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಈಗಾಗಲೇ ಅಮೆರಿಕ ನಾವು ಯುದ್ಧವನ್ನು ನಿಲ್ಲಿಸ್ತೀವಿ ಅಂತ ಇರಾನ್ ಬರೀ ಕೇಳ್ಕೊಳ್ಳುವ ಒಂದು ದುಂಬಾಲು ಬಿದ್ದಿದೆ. ಅದರ ಜೊತೆಗೆ ಇರಾನ್ ಕೂಡ ಯಾವುದೇ ಕಾರಣಕ್ಕೂ ಯುದ್ಧವನ್ನು ನಿಲ್ಲಿಸಲ್ಲ ಅಂತ ಹೇಳ್ತಾ ಇದೆ. ಈಗ ಯುದ್ಧದ ತೀವ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದು. ಮಾತುಕತೆಗೆ ಮುಂದಾಗ್ತಾ ಇದೆ ಅಮೆರಿಕ, ಆದರೆ ಇರಾನ್ ಜಗ್ತಾ ಇಲ್ಲ. ಇರಾನ್ ಅನ್ನ ನಾನು ಸರ್ವನಾಶ ಮಾಡಿದ್ದೇನೆ ಅಂತ ಅಮೆರಿಕ ಹೇಳ್ತಾ ಇದೆ. ಇರಾನ್ನ ತಾಕತ್ತು ಎಲ್ಲ ರೀತಿಯಲ್ಲೂ ಕೂಡ ಇದೀಗ ಮುಕ್ತಾಯವಾಗಿದೆ. ತಾನಾಗೆ ಮುಕ್ತವಾಗಲಿದೆ ಹಾರ್ಮುಜ್ ಗಲ್ಲಿ ಅಂತ ಟ್ರಂಪ್ ಈಗಾಗಲೇ ಹೇಳ್ಕೊಂಡಿದ್ದಾರೆ. ನ್ಯಾಟೋ ದೇಶಗಳು ಕೂಡ ಹೋಗಿ ಹಾರ್ಮುಜ್ ಅನ್ನ ತೆರೆಯಲಿ ಅಂತ ಟ್ರಂಪ್ ಹೇಳಿದ್ದಾರೆ. ನ್ಯಾಟೋ ಸದಸ್ಯ ದೇಶಗಳ ಮೇಲೆ ಟ್ರಂಪ್ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಯಾವುದೇ ನ್ಯಾಟೋ ದೇಶಗಳು ಟ್ರಂಪ್ಗೆ ಸಹಕಾರವನ್ನು ನೀಡ್ತಾ ಇಲ್ಲ. ಹೀಗಾಗಿ ಟ್ರಂಪ್ ತನ್ನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಾತುಕತೆಗೆ ಮುಂದಾಗ್ತೀನಿ ಅಂತ ಟ್ರಂಪ್ ಹೇಳ್ತಾ ಇರೋದು, ಆದರೆ ಇರಾನ್ ಬಗ್ತಾ ಇಲ್ಲ. ಇರಾನ್ ಯುದ್ಧವನ್ನ ಮುಂದುವರಿಸ್ತಾ ಇದೆ. ಯುದ್ಧದ ತೀವ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದು. ಯಾವುದೇ ಕಾರಣಕ್ಕೂ ನಾವು ಯುದ್ಧದಿಂದ ಹಿಂದೆ ಸರಿಯಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಆದರೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಈಗಾಗಲೇ ಸಂಪೂರ್ಣವಾಗಿ ನಲುಗಿ ಹೋಗಿದೆ. ಆರ್ಥಿಕವಾಗಿ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಇದರ ಜೊತೆಗೆ ಈಗ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಡೊನಾಲ್ಡ್ ಟ್ರಂಪ್ ಮುಂದಾಗಿದ್ದಾರೆ. ಆದರೆ ಇರಾನ್ ಕೂಡ ಯಾವುದೇ ರೀತಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡ್ತಾ ಇಲ್ಲ.
ಇರಾನ್ ಈಗಾಗಲೇ ಸರ್ವನಾಶವಾಗಿದೆ ಅಂತ ಟ್ರಂಪ್ ಹೇಳ್ತಾ ಇರೋದು. ಅಲ್ಲಿ ಯುದ್ಧವನ್ನ ಮಾಡೋದಕ್ಕೆ ಏನು ಉಳಿದಿಲ್ಲ, ಎಲ್ಲವೂ ಕೂಡ ಇದೀಗ ಸರ್ವನಾಶವಾಗಿದೆ. ನೋಡಿ, ಮಧ್ಯಪ್ರಾಚ್ಯದಲ್ಲಿ ದಿನೇ ದಿನೇ ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಈಗಾಗಲೇ ಅಮೆರಿಕ ನಾವು ಯುದ್ಧವನ್ನ ನಿಲ್ಲಿಸ್ತೀವಿ ಅಂತ ಇರಾನ್ ಬರೀ ಕೇಳ್ಕೊಳ್ಳುವ ಒಂದು ದುಂಬಾಲು ಬಿದ್ದಿದೆ. ಅದರ ಜೊತೆಗೆ ಇರಾನ್ ಕೂಡ ಯಾವುದೇ ಕಾರಣಕ್ಕೂ ಯುದ್ಧವನ್ನ ನಿಲ್ಲಿಸಲ್ಲ ಅಂತ ಹೇಳ್ತಾ ಇದೆ. ಈಗ ಯುದ್ಧದ ತೀವ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದು. ಮಾತುಕತೆಗೆ ಮುಂದಾಗ್ತಾ ಇದೆ ಅಮೆರಿಕ, ಆದರೆ ಇರಾನ್ ಜಗ್ತಾ ಇಲ್ಲ. ಇರಾನ್ನನ್ನ ನಾನು ಸರ್ವನಾಶ ಮಾಡಿದ್ದೇನೆ ಅಂತ ಅಮೆರಿಕ ಹೇಳ್ತಾ ಇದೆ. ಇರಾನ್ನ ತಾಕತ್ತು ಎಲ್ಲ ರೀತಿಯಲ್ಲೂ ಕೂಡ ಇದೀಗ ಮುಕ್ತಾಯವಾಗಿದೆ. ತಾನಾಗೆ ಮುಕ್ತವಾಗಲಿದೆ ಹಾರ್ಮುಜ್ ಗಲ್ಲಿ ಅಂತ ಟ್ರಂಪ್ ಈಗಾಗಲೇ ಹೇಳ್ಕೊಂಡಿದ್ದಾರೆ. ನ್ಯಾಟೋ ದೇಶಗಳು ಕೂಡ ಹೋಗಿ ಹಾರ್ಮುಜ್ ಅನ್ನ ತೆರೆಯಲಿ ಅಂತ ಟ್ರಂಪ್ ಹೇಳಿದ್ದಾರೆ. ನ್ಯಾಟೋ ಸದಸ್ಯ ದೇಶಗಳ ಮೇಲೆ ಟ್ರಂಪ್ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಯಾವುದೇ ನ್ಯಾಟೋ ದೇಶಗಳು ಟ್ರಂಪ್ಗೆ ಸಹಕಾರವನ್ನ ನೀಡ್ತಾ ಇಲ್ಲ. ಹೀಗಾಗಿ ಟ್ರಂಪ್ ತನ್ನ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾತುಕತೆಗೆ ಮುಂದಾಗ್ತೀನಿ ಅಂತ ಟ್ರಂಪ್ ಹೇಳ್ತಾ ಇರೋದು, ಆದರೆ ಇರಾನ್ ಬಗ್ತಾ ಇಲ್ಲ. ಇರಾನ್ ಯುದ್ಧವನ್ನ ಮುಂದುವರಿಸ್ತಾ ಇದೆ. ಯುದ್ಧದ ತೀವ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದು. ಯಾವುದೇ ಕಾರಣಕ್ಕೂ ನಾವು ಯುದ್ಧದಿಂದ ಹಿಂದೆ ಸರಿಯಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಆದರೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಈಗಾಗಲೇ ಸಂಪೂರ್ಣವಾಗಿ ನಲುಗಿ ಹೋಗಿದೆ. ಆರ್ಥಿಕವಾಗಿ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಇದರ ಜೊತೆಗೆ ಈಗ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಡೊನಾಲ್ಡ್ ಟ್ರಂಪ್ ಮುಂದಾಗಿದ್ದಾರೆ. ಆದರೆ ಇರಾನ್ ಕೂಡ ಯಾವುದೇ ರೀತಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡ್ತಾ ಇಲ್ಲ. ಇರಾನ್ ಈಗಾಗಲೇ ಸರ್ವನಾಶವಾಗಿದೆ ಅಂತ ಟ್ರಂಪ್ ಹೇಳ್ತಾ ಇರೋದು. ಅಲ್ಲಿ ಯುದ್ಧವನ್ನ ಮಾಡೋದಕ್ಕೆ ಏನು ಉಳಿದಿಲ್ಲ, ಎಲ್ಲವೂ ಕೂಡ ಇದೀಗ ಸರ್ವನಾಶವಾಗಿದೆ. ನೋಡಿ, ಮಧ್ಯಪ್ರಾಚ್ಯದಲ್ಲಿ ದಿನೇ ದಿನೇ ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಈಗಾಗಲೇ ಅಮೆರಿಕ ನಾವು ಯುದ್ಧವನ್ನ ನಿಲ್ಲಿಸ್ತೀವಿ ಅಂತ ಇರಾನ್ ಬರೀ ಕೇಳ್ಕೊಳ್ಳುವ ಒಂದು ದುಂಬಾಲು ಬಿದ್ದಿದೆ. ಅದರ ಜೊತೆಗೆ ಇರಾನ್ ಕೂಡ ಯಾವುದೇ ಕಾರಣಕ್ಕೂ ಯುದ್ಧವನ್ನ ನಿಲ್ಲಿಸಲ್ಲ ಅಂತ ಹೇಳ್ತಾ ಇದೆ. ಈಗ ಯುದ್ಧದ ತೀವ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದು. ಮಾತುಕತೆಗೆ ಮುಂದಾಗ್ತಾ ಇದೆ ಅಮೆರಿಕ, ಆದರೆ ಇರಾನ್ ಜಗ್ತಾ ಇಲ್ಲ. ಇರಾನ್ನನ್ನ ನಾನು ಸರ್ವನಾಶ ಮಾಡಿದ್ದೇನೆ ಅಂತ ಅಮೆರಿಕ ಹೇಳ್ತಾ ಇದೆ. ಇರಾನ್ನ ತಾಕತ್ತು ಎಲ್ಲ ರೀತಿಯಲ್ಲೂ ಕೂಡ ಇದೀಗ ಮುಕ್ತಾಯವಾಗಿದೆ. ತಾನಾಗೆ ಮುಕ್ತವಾಗಲಿದೆ ಹಾರ್ಮುಜ್ ಗಲ್ಲಿ ಅಂತ ಟ್ರಂಪ್ ಈಗಾಗಲೇ ಹೇಳ್ಕೊಂಡಿದ್ದಾರೆ. ನ್ಯಾಟೋ ದೇಶಗಳು ಕೂಡ ಹೋಗಿ ಹಾರ್ಮುಜ್ ಅನ್ನ ತೆರೆಯಲಿ ಅಂತ ಟ್ರಂಪ್ ಹೇಳಿದ್ದಾರೆ. ನ್ಯಾಟೋ ಸದಸ್ಯ ದೇಶಗಳ ಮೇಲೆ ಟ್ರಂಪ್ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಯಾವುದೇ ನ್ಯಾಟೋ ದೇಶಗಳು ಟ್ರಂಪ್ಗೆ ಸಹಕಾರವನ್ನ ನೀಡ್ತಾ ಇಲ್ಲ. ಹೀಗಾಗಿ ಟ್ರಂಪ್ ತನ್ನ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾತುಕತೆಗೆ ಮುಂದಾಗ್ತೀನಿ ಅಂತ ಟ್ರಂಪ್ ಹೇಳ್ತಾ ಇರೋದು, ಆದರೆ ಇರಾನ್ ಬಗ್ತಾ ಇಲ್ಲ. ಇರಾನ್ ಯುದ್ಧವನ್ನ ಮುಂದುವರಿಸ್ತಾ ಇದೆ. ಯುದ್ಧದ ತೀವ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದು. ಯಾವುದೇ ಕಾರಣಕ್ಕೂ ನಾವು ಯುದ್ಧದಿಂದ ಹಿಂದೆ ಸರಿಯಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಆದರೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಈಗಾಗಲೇ ಸಂಪೂರ್ಣವಾಗಿ ನಲುಗಿ ಹೋಗಿದೆ. ಆರ್ಥಿಕವಾಗಿ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಇದರ ಜೊತೆಗೆ ಈಗ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಡೊನಾಲ್ಡ್ ಟ್ರಂಪ್ ಮುಂದಾಗಿದ್ದಾರೆ. ಆದರೆ ಇರಾನ್ ಕೂಡ ಯಾವುದೇ ರೀತಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡ್ತಾ ಇಲ್ಲ. ಇರಾನ್ ಈಗಾಗಲೇ ಸರ್ವನಾಶವಾಗಿದೆ ಅಂತ ಟ್ರಂಪ್ ಹೇಳ್ತಾ ಇರೋದು. ಅಲ್ಲಿ ಯುದ್ಧವನ್ನ ಮಾಡೋದಕ್ಕೆ ಏನು ಉಳಿದಿಲ್ಲ, ಎಲ್ಲವೂ ಕೂಡ ಇದೀಗ ಸರ್ವನಾಶವಾಗಿದೆ. ನೋಡಿ, ಮಧ್ಯಪ್ರಾಚ್ಯದಲ್ಲಿ ದಿನೇ ದಿನೇ ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಈಗಾಗಲೇ ಅಮೆರಿಕ ನಾವು ಯುದ್ಧವನ್ನ ನಿಲ್ಲಿಸ್ತೀವಿ ಅಂತ ಇರಾನ್ ಬರೀ ಕೇಳ್ಕೊಳ್ಳುವ ಒಂದು ದುಂಬಾಲು ಬಿದ್ದಿದೆ. ಅದರ ಜೊತೆಗೆ ಇರಾನ್ ಕೂಡ ಯಾವುದೇ ಕಾರಣಕ್ಕೂ ಯುದ್ಧವನ್ನ ನಿಲ್ಲಿಸಲ್ಲ ಅಂತ ಹೇಳ್ತಾ ಇದೆ. ಈಗ ಯುದ್ಧದ ತೀವ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದು. ಮಾತುಕತೆಗೆ ಮುಂದಾಗ್ತಾ ಇದೆ ಅಮೆರಿಕ, ಆದರೆ ಇರಾನ್ ಜಗ್ತಾ ಇಲ್ಲ. ಇರಾನ್ನನ್ನ ನಾನು ಸರ್ವನಾಶ ಮಾಡಿದ್ದೇನೆ ಅಂತ ಅಮೆರಿಕ ಹೇಳ್ತಾ ಇದೆ. ಇರಾನ್ನ ತಾಕತ್ತು ಎಲ್ಲ ರೀತಿಯಲ್ಲೂ ಕೂಡ ಇದೀಗ ಮುಕ್ತಾಯವಾಗಿದೆ. ತಾನಾಗೆ ಮುಕ್ತವಾಗಲಿದೆ ಹಾರ್ಮುಜ್ ಗಲ್ಲಿ ಅಂತ ಟ್ರಂಪ್ ಈಗಾಗಲೇ ಹೇಳ್ಕೊಂಡಿದ್ದಾರೆ. ನ್ಯಾಟೋ ದೇಶಗಳು ಕೂಡ ಹೋಗಿ ಹಾರ್ಮುಜ್ ಅನ್ನ ತೆರೆಯಲಿ ಅಂತ ಟ್ರಂಪ್ ಹೇಳಿದ್ದಾರೆ. ನ್ಯಾಟೋ ಸದಸ್ಯ ದೇಶಗಳ ಮೇಲೆ ಟ್ರಂಪ್ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಯಾವುದೇ ನ್ಯಾಟೋ ದೇಶಗಳು ಟ್ರಂಪ್ಗೆ ಸಹಕಾರವನ್ನ ನೀಡ್ತಾ ಇಲ್ಲ. ಹೀಗಾಗಿ ಟ್ರಂಪ್ ತನ್ನ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾತುಕತೆಗೆ ಮುಂದಾಗ್ತೀನಿ ಅಂತ ಟ್ರಂಪ್ ಹೇಳ್ತಾ ಇರೋದು, ಆದರೆ ಇರಾನ್ ಬಗ್ತಾ ಇಲ್ಲ. ಇರಾನ್ ಯುದ್ಧವನ್ನ ಮುಂದುವರಿಸ್ತಾ ಇದೆ. ಯುದ್ಧದ ತೀವ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದು. ಯಾವುದೇ ಕಾರಣಕ್ಕೂ ನಾವು ಯುದ್ಧದಿಂದ ಹಿಂದೆ ಸರಿಯಲ್ಲ ಅಂತ ಇರಾನ್ ಹೇಳ್ತಾ ಇದೆ.
ಆದರೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಈಗಾಗಲೇ ಸಂಪೂರ್ಣವಾಗಿ ನಲುಗಿ ಹೋಗಿದೆ, ಆರ್ಥಿಕವಾಗಿ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಇದರ ಜೊತೆಗೆ ಈಗ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಡೊನಾಲ್ಡ್ ಟ್ರಂಪ್ ಮುಂದಾಗಿದ್ದಾರೆ. ಆದರೆ ಇರಾನ್ ಕೂಡ ಯಾವುದೇ ರೀತಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡ್ತಾ ಇಲ್ಲ. ಇರಾನ್ ಈಗಾಗಲೇ ಸರ್ವನಾಶವಾಗಿದೆ ಅಂತ ಟ್ರಂಪ್ ಹೇಳ್ತಾ ಇರೋದು. ಅಲ್ಲಿ ಯುದ್ಧವನ್ನು ಮಾಡೋದಕ್ಕೆ ಏನೂ ಉಳಿದಿಲ್ಲ, ಎಲ್ಲವೂ ಕೂಡ